ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ವೈದಿಕ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಕುಂಭರಾಶಿಯ ರಾಶಿಚಕ್ರದಲ್ಲಿ ಜನಿಸಿರುವಂತಹ ಜನರು ತಮ್ಮ ಜೀವನದಲ್ಲಿ ಸಾಕಷ್ಟು ಪಾಸಿಟಿವ್ ಲೈಫ್ ಸ್ಟೈಲ್ ಅನ್ನು ಹೊಂದಿರುತ್ತಾರೆ ಹಾಗೂ ಸಂತೋಷವಾಗಿರುತ್ತಾರೆ. ತಮ್ಮ ಜೀವನದಲ್ಲಿ ಅವರು ಪ್ರಾಮಾಣಿಕರಾಗಿರುತ್ತಾರೆ ಹಾಗೂ ಬೇರೆಯವರಿಗೆ ಬೇಸರ ತರುವಂತಹ ಯಾವುದೇ ರೀತಿಯ ಕೆಲಸವನ್ನ ಮಾಡುವುದಕ್ಕೆ ಹೋಗುವುದಿಲ್ಲ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಅವರನ್ನ ಬಳಲಿ ಬಂದವರಿಗೆ ನೀರು ಕೊಡುವಂತಹ ಮನಸ್ಸಿನ ಜನರು ಎಂಬುದಾಗಿ ಕರೆಯಲಾಗುತ್ತದೆ. ಜಗತ್ತಿಗೆ ಒಂದು ಒಳ್ಳೆ ಬದಲಾವಣೆ ತರಬೇಕು ಎನ್ನುವಂಥ ಮನೋಭಾವವನ್ನು ಹೊಂದಿರುವವರು. ಇನ್ನು ಒಬ್ಬ ಮನುಷ್ಯನ ಮನೋಭಾವನೆ ಯಾವ ರೀತಿ ಇರುತ್ತದೆ ಎಂದು ಆತ ಇರುವಂತಹ ಪರಿಸ್ಥಿತಿ ಹಾಗೂ ಆತ ಎಲ್ಲಿದ್ದಾನೆ ಎನ್ನುವುದರ ಮೇಲೆ ನಿರ್ಧಾರವಾಗುತ್ತದೆ. ಇನ್ನು ಕೆಲವರು ತಮ್ಮ ಗುಣಲಕ್ಷಣಗಳನ್ನು ಪಬ್ಲಿಕ್ನಲ್ಲಿ ತೋರಿಸಿಕೊಳ್ತಾರೆ, ಇನ್ನು ಕೆಲವರು ತೋರಿಸಿಕೊಳ್ಳೋದಿಲ್ಲ. ಅದೇ ರೀತಿಯಲ್ಲಿ ಇವತ್ತಿನ ವಿಡಿಯೋ ಮೂಲಕ ಕುಂಭರಾಶಿಯವರ ಬಗ್ಗೆ ಯಾರಿಗೂ ತಿಳಿಯದೇ ಇರುವಂತಹ ರಹಸ್ಯಮಯ ವಿಚಾರಗಳ ಬಗ್ಗೆ ನಿಮಗೆ ಹೇಳೋದಕ್ಕೆ ಹೊರಟಿದ್ದೇವೆ. ಪಬ್ಲಿಕ್ನಲ್ಲಿ ಮುಚ್ಚಿಟ್ಟುಕೊಂಡು ಕುಂಭರಾಶಿಯವರು ಹೊಂದಿರುವಂತಹ ಗುಣಲಕ್ಷಣಗಳು ಯಾವುವು ಅನ್ನೋದನ್ನು ತಿಳಿಯೋಣ ಬನ್ನಿ. ಅದಕ್ಕೂ ಮುಂಚೆ ನೀವಿನ್ನು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ವಿಡಿಯೋಗೆ ಲೈಕ್ ಮಾಡಿ, ವಿಡಿಯೋ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. 12 ರಾಶಿ ಚಕ್ರಗಳ ಪಟ್ಟಿಯಲ್ಲಿ 11ನೇ ರಾಶಿ ಕುಂಭರಾಶಿ. ವಿಚಿತ್ರ ಸ್ವಭಾವಗಳನ್ನು ಹೊಂದಿದೆ. ಜೀವನದಲ್ಲಿ ಅಪಾಯವನ್ನು ಎದುರಿಸದಿದ್ದರೆ ಅದೊಂದು ಜೀವನವೇ ಎಂದು ಚಿಂತಿಸುವ, ಸದಾ ನೈಜತೆಯನ್ನೇ ಬಯಸುವ ಹಾಗೂ ನೈಜವಾಗಿಯೇ ಇರುವ, ಸ್ವತಂತ್ರ ಇಲ್ಲದ ಬದುಕನ್ನು ಇವರು ಊಹಿಸುವುದೂ ಇಲ್ಲ. ಪ್ರೀತಿಯ ವಿಚಾರಕ್ಕೆ ಬಂದರೆ ಇಷ್ಟಪಟ್ಟರೆ ಎಂದಿಗೂ ಬಿಡದ, ಇಷ್ಟ ಆಗದೇ ಇದ್ದರೆ ಎಂದಿಗೂ ನಿಮ್ಮ ಕಡೆ ತಿರುಗಿಯೂ ನೋಡದ ಅತಿ ವಿಶಿಷ್ಟ ಗುಣಾವಗುಣಗಳನ್ನು ಹೊಂದಿರುವ ರಾಶಿಚಕ್ರ ಕುಂಭರಾಶಿ. ಸಾಮಾನ್ಯವಾಗಿ ಕುಂಭರಾಶಿಯವರು ತಮ್ಮ ಮನಸ್ಸಿನಲ್ಲಿರುವಂಥ ಭಾವನೆಗಳನ್ನು ಯಾವತ್ತೂ ಕೂಡ ಜನರ ಮುಂದೆ ತೋರಿಸಿಕೊಳ್ಳುವುದಕ್ಕೆ ಹೋಗಲ್ಲ. ಆದರೆ ವೈದಿಕ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಅವರ ಗುಣಲಕ್ಷಣಗಳ ಬಗ್ಗೆ ಮಾತನಾಡೋದಾದರೆ ಕುಂಭರಾಶಿಯವರು ಸಂಪೂರ್ಣವಾಗಿ ಭಾವನಾತ್ಮಕ ಜೀವಿಗಳಾಗಿರುತ್ತಾರೆ. ಆದರೆ ಅದನ್ನು ಎಲ್ಲರ ಮುಂದೆ ತೋರಿಸಿಕೊಡುವುದಕ್ಕೆ ಹೋಗೋದಿಲ್ಲ. ಯಾಕಂದರೆ ಕೆಲವೊಮ್ಮೆ ಜನರು ಅವರನ್ನು ವೀಕ್ ಎಂಬುದಾಗಿ ಭಾವಿಸಿಕೊಳ್ಳಬಹುದು ಎನ್ನುವುದು ಅವರ ಅಭಿಪ್ರಾಯವಾಗಿರುತ್ತದೆ. ಕುಂಭರಾಶಿಯವರಿಗೆ ಎಷ್ಟು ಭಾವನಾತ್ಮಕವಾಗಿ ಎಮೋಷ್ನಲ್ ಆಗಿರ್ತಾರೆ ಅಂದರೆ ಒಂದು ಚಿಕ್ಕ ಘಟನೆ ಕೂಡ ಅವರನ್ನು ಮನಸ್ಸಿನಲ್ಲಿ ಬೇಸರ ಮಾಡುವಂತೆ ಮಾಡಬಹುದು. ಅಷ್ಟರ ಮಟ್ಟಿಗೆ ಭಾವನಾತ್ಮಕ ಜೀವಿಗಳಾಗಿ ಕುಂಭರಾಶಿಯವರು ನಿಜ ಜೀವನದಲ್ಲಿ ಇರುತ್ತಾರೆ. ಇಂತಹ ಅತ್ಯಂತ ಸೂಕ್ಷ್ಮ ಹಾಗೂ ಎಮೋಷ್ನಲ್ ಲೈಫನ್ನು ನೀವು ಅವರು ಹೊರಗಿನವರಿಗೆ ತೋರಿಸುವುದಕ್ಕೆ ಹೋಗುವುದಿಲ್ಲ. ಕೇವಲ ಇದರ ಬಗ್ಗೆ ಅವರ ಅತ್ಯಂತ ಆಪ್ತ ಸ್ನೇಹಿತರು ಹಾಗೂ ಕುಟುಂಬಸ್ಥರಿಗೆ ಮಾತ್ರ ತಿಳಿದಿರುತ್ತದೆ. ಕುಂಭರಾಶಿಯವರ ಬಾಲ್ಯ ಜೀವನದ ಬಗ್ಗೆ ನೋಡೋಣ. ಕುಂಭರಾಶಿಯವರು ಚಿಕ್ಕವರಿದ್ದಾಗಲೇ ಹಠ ಮಾಡಿಕೊಳ್ಳುವುದು, ಕೋಪ ಮಾಡಿಕೊಳ್ಳುವುದು ಈ ರೀತಿ ಇರ್ತಾರೆ. ಆದರೆ ತುಂಬ ಬ್ಯಾಲೆನ್ಸ್ಡ್ ಆಗಿರ್ತಾರೆ. ಕುಂಭರಾಶಿಯ ಮಕ್ಕಳು ತನ್ನ ತಂದೆ ತಾಯಿಗೆ ಹೆಚ್ಚು ತೊಂದರೆಗಳನ್ನು ಕೊಡುವುದಿಲ್ಲ. ಬೇರೆ ಮಕ್ಕಳ ಹಾಗೆ ವಿಪರೀತ ಅಳುವುದು, ವಿಪರೀತ ಅದು ಬೇಕು ಇದು ಬೇಕು ಅಂತ ಹೇಳುವುದಿಲ್ಲ. ತುಂಬ ಅಳೋದು ಇಲ್ಲ. ಪ್ರೀತಿಯಿಂದ ಹೇಳಿದರೆ ಅವರಿಗೆ ಅರ್ಥವಾಗುವ ರೀತಿಯಲ್ಲಿ ಸಂತೈಸಿದರೆ ತುಂಬ ಸೈಲೆಂಟ್ ಆಗಿರುತ್ತಾರೆ. ಕುಂಭರಾಶಿಯ ಮಕ್ಕಳುಗಳು ತುಂಬ ಆತ್ಮವಿಶ್ವಾಸದಿಂದ ಕೂಡಿರುತ್ತಾರೆ. ಆದರೆ ಒಂದು ಕಡೆ ಕೂತ್ಕೊಳ್ಳುವುದಿಲ್ಲ. ಇವರಿಗೆ ತನ್ನ ತಂದೆ ತಾಯಿಯ ಇಂಪಾರ್ಟೆನ್ಸ್ ಬೇಕು, ಇವೆಲ್ಲವನ್ನ ನಿರೀಕ್ಷೆ ಮಾಡ್ತಾರೆ. ಕುಂಭರಾಶಿಯ ಮಕ್ಕಳು ಪ್ರೀತಿಯಿಂದ ಹೇಳಿದರೆ ಯಾವ ಮಾತನ್ನಾದರೂ ಕೇಳ್ತಾರೆ. ಕುಂಭರಾಶಿಯವರು ತನ್ನ ಶೈಕ್ಷಣಿಕ ವಿಚಾರದಲ್ಲಿ, ಓದುವುದರಲ್ಲಿ, ಬರೆಯುವುದರಲ್ಲಿ, ಸ್ಪೋರ್ಟ್ಸ್ ಆಕ್ಟಿವಿಟಿಯಲ್ಲಿ ಯಾವಾಗಲೂ ಮುಂದಿರ್ತಾರೆ. ಇದರಿಂದಾಗಿ ಇವರ ಶಿಕ್ಷಕರು ಇವರನ್ನು ಹೆಚ್ಚು ಇಷ್ಟಪಡುತ್ತಾರೆ. ಇವರ ಫ್ರೆಂಡ್ಸ್ ಅಷ್ಟೇ ಇವರನ್ನು ತುಂಬ ಇಷ್ಟಪಡುತ್ತಾರೆ. ಇವರಲ್ಲಿ ಓದುವ ಕಲೆ ಪವರ್ ತುಂಬ ಚೆನ್ನಾಗಿರುತ್ತದೆ. ಇವರ ಬಾಡಿ ಲ್ಯಾಂಗ್ವೇಜಿಂದ ಎಲ್ಲರನ್ನೂ ತನ್ನ ಕಡೆ ಆಕರ್ಷಿಸುತ್ತಾರೆ. 13 ವರ್ಷದವರಾಗಿದ್ದರೂ 20 ವರ್ಷದವರಿಗೆ ಇರುವಷ್ಟು ಮೆಚುರಿಟಿ ಲೆವೆಲ್ ಇವರಲ್ಲಿ ಕಾಣಬಹುದು. ಚಿಕ್ಕ ವಯಸ್ಸಿನಿಂದಲೇ ಜ್ಞಾನವನ್ನು ಗಳಿಸುತ್ತಾರೆ. ತನ್ನ ಜ್ಞಾನವಂತ ಮಾತುಗಳಿಂದ ಎಲ್ಲರಿಗೂ ಪ್ರಿಯವಾದಂತಹ ವಿದ್ಯಾರ್ಥಿಯಾಗಿರುತ್ತಾರೆ. ಕುಂಭರಾಶಿಯವರ ಯೌವನಾವಸ್ಥೆ ಬಗ್ಗೆ ನೋಡೋಣ. ಕುಂಭರಾಶಿಯವರು ತನ್ನ ಯೌವನಾವಸ್ಥೆಯಲ್ಲಿ ನ್ಯಾಯಪ್ರಿಯರಾಗಿರುತ್ತಾರೆ. ಯಾರಾದರೂ ಸಂಕಷ್ಟದಲ್ಲಿ ಅಂತ ಗೊತ್ತಾದರೆ ಅವರಿಗೆ ಸಹಾಯವನ್ನು ಮಾಡಲು ಮುಂದಾಗ್ತಾರೆ. ಆದರೆ ತನ್ನ 16ನೇ ವಯಸ್ಸಿನವರಿದ್ದಾಗ ಬಹಳ ಆಲೋಚನೆಗಳನ್ನು ಮಾಡ್ತಾ ಇರ್ತಾರೆ. ಡಿಪ್ರೆಷನ್ಗೆ ಒಳಗಾಗ್ತಾರೆ. ಪ್ರೀತಿಯ ಕಾರಣಕ್ಕೆ, ಕೆಲಸದ ವಿಚಾರಕ್ಕೆ ತುಂಬ ಓವರ್ ಥಿಂಕ್ ಮಾಡ್ತಾನೆ ಇರ್ತಾರೆ. ಹಿತಮಿತವಾದ ಸ್ನೇಹಿತರಿರುತ್ತಾರೆ. ಕುಂಭರಾಶಿಯವರಿಗೆ ಯಾರ ಜೊತೆ ಸ್ನೇಹ ಮಾಡುತ್ತಾರೋ ಅವರ ಜೊತೆ ತುಂಬ ಗುಡ್ ಫ್ರೆಂಡ್ ಆಗಿ ನಡೆದುಕೊಳ್ತಾರೆ. ಪ್ರಾಕ್ಟಿಕಲ್ ಆಗಿ ಥಿಂಕ್ ಮಾಡ್ತಾರೆ. ಟ್ರಿಪ್ಗೆ ಹೋಗಲು ತುಂಬ ಇಷ್ಟಪಡ್ತಾರೆ. ಟೆಕ್ನಿಕಲ್ ನಾಲೆಡ್ಜ್ ಬಗ್ಗೆ, ಸ್ಪೋರ್ಟ್ಸ್ ಬಗ್ಗೆ ಹೆಚ್ಚು ಇಂಟ್ರೆಸ್ಟನ್ನು ತೋರಿಸ್ತಾರೆ. ಕಾಂಪಿಟೇಷನ್ನಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾರೆ. ಬಹಳ ಬುದ್ಧಿವಂತಿಕೆಯಿಂದ ಕೆಲಸ ಕಾರ್ಯಗಳನ್ನು ಮಾಡ್ತಾರೆ.
ಕುಂಭರಾಶಿಯವರು ಬೇರೆಯವರಿಗೆ, ತನ್ನ ಸ್ನೇಹಿತರಿಗೆ ಸಲಹೆಗಳನ್ನು ಕೊಡ್ತಾರೆ. ತುಂಬ ಶೋ ಆಫ್ ಮಾಡೋಕೆ ಹೋಗಲ್ಲ. ಗುಂಪಿನಲ್ಲಿ ಹೆಚ್ಚು ಬೆರೆಯಲು ಇಷ್ಟಪಡುವುದಿಲ್ಲ. ತುಂಬ ಲಿಮಿಟೆಡ್ ಮತ್ತು ಸೆಲೆಕ್ಟಿವ್ ಫ್ರೆಂಡ್ಸ್ ಜೊತೆ ಮಾತ್ರ ಬೆರೆಯುವುದಕ್ಕೆ ಇಷ್ಟಪಡುತ್ತಾರೆ. ತನಗೆ ಮ್ಯಾಚ್ ಆಗುವಂತಹ ಸ್ನೇಹಿತರ ಜೊತೆ ಬೆರೆಯಲು ಟ್ರಿಪ್ ಹೋಗೋದಕ್ಕೆ ಇಷ್ಟಪಡ್ತಾರೆ. ಆದರೆ 24 ಗಂಟೆಗಳಲ್ಲಿ ತನಗೋಸ್ಕರ 1 ಗಂಟೆಯ ಕಾಲ ತನ್ನ ಜೊತೆ ತಾನೇ ಕಳೆಯಲು ಇಷ್ಟಪಡುತ್ತಾರೆ. ಆ ಸಮಯವನ್ನು ತನ್ನ ಜ್ಞಾನ ಕೌಶಲ್ಯಾಭಿವೃದ್ಧಿಗೆ ಸದುಪಯೋಗಪಡಿಸಿಕೊಳ್ಳುತ್ತಾರೆ. ಕುಂಭರಾಶಿಯವರ ವೃದ್ಧಾಪ್ಯ ಜೀವನದ ಬಗ್ಗೆ ನೋಡೋಣ. ಕುಂಭರಾಶಿಯವರಿಗೆ ವಯಸ್ಸಾಗ್ತಾ ಇದ್ದಂತೆ ಹೆಚ್ಚು ಹಠ ಮಾಡೋದು, ಕೋಪ ಮಾಡಿಕೊಳ್ಳೋದು ಈ ರೀತಿ ಮಾಡ್ತಾರೆ. ತನ್ನ ಮನಸ್ಸಿನಲ್ಲಿ ಏನು ಅಂದುಕೊಂಡಿದ್ದಾರೋ ಅದನ್ನೇ ಮಾಡೋದು. ಇವರು ಯಾರು ಬೇಡ ಅಂದರೂ ಏನೇ ಹೇಳಿದರೂ ಕೇಳೋಲ್ಲ. ಇವರ ಮನಸ್ಸಿನ ಇಚ್ಛೆಯಂತೆ ಇವರು ನಡೆದುಕೊಳ್ತಾ ಇರ್ತಾರೆ. ಈ ಕೋಪ, ಹಠದ ಸ್ವಭಾವದಿಂದ BP ಹೆಚ್ಚಾಗಬಹುದು. ಕುಂಭರಾಶಿ ವಾತ ಪ್ರಕೃತಿಯವರಾಗಿರುವುದರಿಂದ ವಯಸ್ಸಾದ ನಂತರ ಕಾಲುಗಳಲ್ಲಿ ನೋವು, ಜಾಯಿಂಟ್ ಪೇನ್ಸ್ ಈ ರೀತಿ ಸಮಸ್ಯೆಗಳನ್ನು ಫೇಸ್ ಮಾಡಬೇಕಾಗುತ್ತೆ. ಡೈಜೆಷನ್ ತೊಂದರೆಗಳು ಬರುತ್ತವೆ. ಇವರಿಗೆ ತುಂಬ ಸ್ಪಿರಿಚುಯಲ್ ಆಗಿರ್ತಾರೆ. ವಯಸ್ಸಾಗ್ತಾ ಇದ್ದಂತೆ ಕುಂಭರಾಶಿಯವರು ವೃದ್ಧಾಪ್ಯದಲ್ಲಿ ಹೆಚ್ಚು ಮಾತನಾಡುವುದರಿಂದ ಇವರ ಮಾತನ್ನು ಕೇಳಿಸಿಕೊಂಡವರು ಫ್ರಸ್ಟ್ರೇಷನ್ ಮಾಡಿಕೊಳ್ತಾ ಇರ್ತಾರೆ. ಕುಂಭರಾಶಿಯವರು ವೃದ್ಧಾಪ್ಯದಲ್ಲಿ ಚಿಕ್ಕ ಮಕ್ಕಳ ರೀತಿ ಹಠ ಮಾಡೋದು ಹಾಗೂ ಚಿಕ್ಕ ಮಕ್ಕಳ ಜೊತೆ ಹೆಚ್ಚು ಬೆರೆಯಲು ಇಷ್ಟಪಡ್ತಾರೆ. ಚಿಕ್ಕ ಚಿಕ್ಕ ಮಕ್ಕಳನ್ನು ಹೆಚ್ಚು ಪ್ರೀತಿ ಮಾಡ್ತಾರೆ. ಆಧ್ಯಾತ್ಮದ ಕಡೆ ಹೆಚ್ಚು ಒಲವನ್ನು ತೋರಿಸ್ತಾ ಇರ್ತಾರೆ. ಧಾರ್ಮಿಕ ಪುಸ್ತಕಗಳನ್ನು ಓದುವಂತಹ ಅಭ್ಯಾಸವನ್ನು ಬೆಳೆಸಿಕೊಳ್ತಾರೆ. ಕುಂಭರಾಶಿಯವರ ಮಕ್ಕಳ ಬಗ್ಗೆ ನೋಡೋಣ. ನಿಮ್ಮ ಮಕ್ಕಳು ತುಂಬ ಬುದ್ಧಿವಂತರು, ಚಂಚಲ ಸ್ವಭಾವದವರು, ಒಂದು ಕಡೆ ಕೂತುಕೊಳ್ಳುವುದಿಲ್ಲ, ತುಂಬ ಚುರುಕು ಸ್ವಭಾವ, ಆತುರ ಸ್ವಭಾವದವರು, ಟೆಕ್ನಿಕಲ್ ನಾಲೆಡ್ಜ್, ಮಾರ್ಕೆಟಿಂಗ್ ನಾಲೆಡ್ಜ್ಗಳನ್ನು ತಿಳಿದುಕೊಂಡಿರುತ್ತಾರೆ. ಕುಂಭರಾಶಿಯವರ ಮಕ್ಕಳು ದೊಡ್ಡವರಾದರೂ ಚಿಕ್ಕ ಮಕ್ಕಳ ರೀತಿ ಆಟ ಆಡಲು ಇಷ್ಟಪಡುತ್ತಾರೆ. ಕಮ್ಯುನಿಕೇಷನ್ ಫೀಲ್ಡಲ್ಲಿರ್ತಾರೆ. ಪೊಲಿಟಿಕಲ್ ಫೀಲ್ಡಲ್ಲಿ ತುಂಬ ಇಂಟ್ರೆಸ್ಟನ್ನು ಇಟ್ಕೊಂಡಿರ್ತಾರೆ. ಜೀವನದಲ್ಲಿ ಹೊಸ ಹೊಸ ವಿಚಾರಗಳನ್ನು ತಿಳಿದುಕೊಳ್ಳಲು, ಕಲಿಯಲು ತುಂಬ ಕುತೂಹಲಕಾರಿಯಾಗಿರುತ್ತಾರೆ. ನಿಮ್ಮ ಮಕ್ಕಳು, ಕುಂಭರಾಶಿಯವರ ಮಕ್ಕಳು ತನ್ನ ತಂದೆ ತಾಯಿಯ ಮಾತಿಗೆ ಗೌರವವನ್ನು ಕೊಡುತ್ತಾರೆ. ಒಂದಕ್ಕಿಂತ ಹೆಚ್ಚಿನ ಭಾಷೆಗಳನ್ನು ಕಲಿತು ಮಾತನಾಡುವಂತಹ ಕಲೆ ಉಳ್ಳವರು. ಕುಂಭರಾಶಿಯವರ ಜೀವನ ಸಂಗಾತಿಯ ಗುಣಗಳ ಬಗ್ಗೆ ನೋಡೋಣ. ಕುಂಭರಾಶಿಯವರಿಗೆ 7ನೇ ಭಾವದಲ್ಲಿ ಸಿಂಹರಾಶಿ ಬರುತ್ತದೆ. ನಿಮ್ಮ ಜೀವನ ಸಂಗಾತಿಯ ವಿಲ್ ಪವರ್ ಎಕ್ಸಲೆಂಟ್ ಆಗಿರುತ್ತದೆ. ತುಂಬ ಕಾನ್ಫಿಡೆಂಟ್ ಆಗಿರ್ತಾರೆ. ತನ್ನ ಮನಸ್ಸಿಗೆ ಅನ್ನಿಸಿದ ಹಾಗೆ ನಡೆದುಕೊಳ್ತಾರೆ ಇರ್ತಾರೆ. ಲೀಡರ್ಶಿಪ್ ಕ್ವಾಲಿಟೀಸ್ ಕಾಣಬಹುದು. ನಿಮ್ಮ ಜೀವನ ಸಂಗಾತಿ ನಿಮ್ಮಿಂದ ಹೆಚ್ಚು ಗೌರವವನ್ನು ಮಾತ್ರ ನಿರೀಕ್ಷೆ ಮಾಡ್ತಾರೆ. ನೀವು ಅವರಿಗೆ ಗೌರವ ಕೊಟ್ಟು ಮಾತನಾಡಿಸಬೇಕು. ಅವರಿಗೆ ಡಾಮಿನೇಟ್ ಮಾಡಿದರೆ ಇಷ್ಟವಾಗುವುದಿಲ್ಲ. ಅದಕ್ಕೆ ನೀವು ನಿಮ್ಮ ಜೀವನ ಸಂಗಾತಿಗೆ ಡಾಮಿನೇಷನ್ ಮಾಡೋದಕ್ಕೆ ಹೋಗಬೇಡಿ. ಇನ್ ಕೇಸ್ ನೀವು ಅವರ ಮೇಲೆ ಡಾಮಿನೇಷನ್ ಮಾಡಿದರೆ ನಿಮ್ಮ ವಿರುದ್ಧ ತಿರುಗಿ ಬೀಳುವಂತಹ ಸಾಧ್ಯತೆಗಳು ಹೆಚ್ಚಾಗಿದೆ. ಆದರೆ ನಿಮ್ಮ ಜೀವನ ಸಂಗಾತಿ ಕೋಪಿಸಿಕೊಂಡು ಮನಸ್ಸಿನಿಂದ ತುಂಬ ಒಳ್ಳೆಯವರಾಗಿರುತ್ತಾರೆ. ವೇ ಆಫ್ ಟಾಕಿಂಗ್ ಚೆನ್ನಾಗಿರುತ್ತದೆ. ಕುಂಭರಾಶಿಯವರ ಜೀವನದಲ್ಲಿ ಗೋಲ್ಡನ್ ಟೈಮ್ ಪ್ರಾರಂಭವಾಗುವುದು 35 ವರ್ಷದ ನಂತರ. 37-38ನೇ ವಯಸ್ಸಿನ ಒಳಗೆ ನೀವು ಪ್ರೊಫೆಷನಲಿ, ಫೈನಾನ್ಸಿಯಲಿ ಗ್ರೋತ್ ಅಂಡ್ ಸಕ್ಸಸ್ ಅನ್ನು ನೋಡ್ತೀರಾ. 37ನೇ ವಯಸ್ಸಿನ ನಂತರ ನೀವು ನಿಮ್ಮ ಜೀವನದಲ್ಲಿ ಎಂದಿಗೂ ಹಿಂದೆ ತಿರುಗಿ ನೋಡುವಂತಹ ಸಾಧ್ಯತೆಗಳೇ ಇರುವುದಿಲ್ಲ. ನಿಮ್ಮ ಗುರಿ, ಉದ್ದೇಶದ ಕಡೆ ಮಾತ್ರ ನಿಮ್ಮ ಗಮನವನ್ನು ಕೊಡ್ತಾ ಇರ್ತೀರಾ. ಬೆಟ್ಟವನ್ನು ಹತ್ತುವ ಮೊದಲು ಅಸಾಧ್ಯ ಕೆಲಸ ಅನ್ನಿಸುತ್ತದೆ. ಏರಿದ ಮೇಲೆ ಅದು ನಮ್ಮ ಕಾಲ ಕೆಳಗೆ ಇರುತ್ತದೆ. ಅಸಾಧ್ಯವಾದದ್ದನ್ನು ಯಾವುದೂ ಇಲ್ಲ. ಪರಿಶ್ರಮ, ಪ್ರಯತ್ನ ಮಾಡಬೇಕು ಅಷ್ಟೇ. ಈ ವಿಚಾರಗಳು ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದ್ದೇನೆ. ಇಷ್ಟ ಆಗಿದ್ರೆ ನಮ್ಮ ಚಾನಲ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಈ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಈ ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಗ್ರೂಪಲ್ಲಿ ಅತಿ ಹೆಚ್ಚು ಶೇರ್ ಮಾಡಿ. ಎಲ್ಲರೂ ಭಕ್ತಿಯಿಂದ ಓಂ ಶ್ರೀ ಶನೇಶ್ವರ ನಮಃ ಅಂತ ಕಮೆಂಟ್ ಮಾಡಿ. 12 ರಾಶಿ ಚಕ್ರಗಳೆಲ್ಲ ಪಟ್ಟಿಯಲ್ಲಿ 11ನೇ ರಾಶಿ ಕುಂಭರಾಶಿ. ವಿಚಿತ್ರ ಸ್ವಭಾವವನ್ನು ಹೊಂದಿದೆ. ಜೀವನದಲ್ಲಿ ಅಪಾಯವನ್ನು ಎದುರಿಸದಿದ್ರೆ ಅದೊಂದು ಜೀವನವೇ ಎಂದು ಚಿಂತಿಸುವ, ಸದಾ ನೈಜತೆಯನ್ನೇ ಬಯಸುವ ಹಾಗೂ ನೈಜವಾಗಿಯೇ ಇರುವ, ಸ್ವತಂತ್ರ ಇಲ್ಲದ ಬದುಕನ್ನು ಇವರು ಊಹಿಸುವುದೂ ಇಲ್ಲ. ಪ್ರೀತಿಯ ವಿಚಾರಕ್ಕೆ ಬಂದರೆ ಇಷ್ಟಪಟ್ಟರೆ ಎಂದಿಗೂ ಬಿಡದ, ಇಷ್ಟ ಆಗದೇ ಇದ್ದರೆ ಎಂದಿಗೂ ನಿಮ್ಮ ಕಡೆ ತಿರುಗಿಯೂ ನೋಡದ ಅತಿ ವಿಶಿಷ್ಟ ಗುಣಾವಗುಣಗಳನ್ನು ಹೊಂದಿರುವ ರಾಶಿಚಕ್ರ ಕುಂಭರಾಶಿ. ಯಶಸ್ಸೆಂಬುದು ಶಿಸ್ತು, ಕಠಿಣ ಶ್ರಮ, ಏಕಾಗ್ರತೆ, ಕೌಶಲ್ಯ, ಅದೃಷ್ಟ ಎಂಬ ಮೊದಲಾದ ಭಿನ್ನ ವಿಭಿನ್ನ ಬೋಗಿಗಳ ರೈಲಿದ್ದಂತೆ. ಆದರೆ ಇಂಜಿನ್ ಮಾತ್ರ ಆತ್ಮವಿಶ್ವಾಸವೇ. ಕುಂಭರಾಶಿಯವರಿಗೆ 2026ನೇ ವರ್ಷ ಹೊಸ ಸರ್ಪ್ರೈಸ್ಗಳನ್ನು, ಬದಲಾವಣೆಗಳನ್ನು ತಂದುಕೊಡಲಿದೆ. 2026ರಲ್ಲಿ ಕುಂಭರಾಶಿಯವರ ಜೀವನದಲ್ಲಿ ನಡೆಯುವಂಥ
6 ಮಹತ್ವಪೂರ್ಣ ಘಟನೆಗಳು ಯಾವುವು ಎಂಬಂಥ ಇಂಟ್ರೆಸ್ಟಿಂಗ್ ವಿಚಾರಗಳನ್ನು ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತಿದ್ದೇನೆ. ಅದಕ್ಕೂ ಮೊದಲು ನೀವಿನ್ನು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ವಿಡಿಯೋಗೆ ಲೈಕ್ ಮಾಡಿ, ವಿಡಿಯೋ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಎಲ್ಲರೂ ಭಕ್ತಿಯಿಂದ ಓಂ ನಮಃ ಶಿವಾಯ ಅಂತ ಕಮೆಂಟ್ ಮಾಡಿ. ಕುಂಭರಾಶಿ ವರ್ಷ ಭವಿಷ್ಯ 2026. ಕುಂಭರಾಶಿಯವರಿಗೆ 2026ರ ಪ್ರಕಾರ ಈ ವರ್ಷವು ಕುಂಭರಾಶಿಯವರಿಗೆ ಅದ್ಭುತವಾಗಿರುತ್ತದೆ. ಈ ವರ್ಷ ನಿಮ್ಮ ವೃತ್ತಿ ಜೀವನದಲ್ಲಿ ಮುಂದುವರಿಯಲು ಅನೇಕ ಅವಕಾಶಗಳಿವೆ. ಮತ್ತೊಂದೆಡೆ ಹಣದ ಲಾಭದಿಂದಾಗಿ ಆರ್ಥಿಕ ಸ್ಥಿತಿಯು ಬಲಗೊಳ್ಳುತ್ತದೆ. ಇದಲ್ಲದೆ ನೀವು ದೈಹಿಕವಾಗಿ ತುಂಬ ಸದೃಢರಾಗುತ್ತೀರಿ. ಆರ್ಥಿಕ ಸ್ಥಿತಿ 2026ರ ಕುಂಭರಾಶಿಯ ಪ್ರಕಾರ ನಿಮ್ಮ ಆರ್ಥಿಕ ಜೀವನವು ಈ ವರ್ಷ ಅದ್ಭುತವಾಗಿರುತ್ತದೆ. ಈ ವರ್ಷ ನಿಮಗೆ ಆರ್ಥಿಕ ಲಾಭದ ಸಾಧ್ಯತೆಗಳಿವೆ. ಈ ವರ್ಷ ನೀವು ಹಣವನ್ನು ಉಳಿಸುವಲ್ಲಿ ಯಶಸ್ವಿಯಾಗುತ್ತೀರಿ. ನಿಮ್ಮ ಆರ್ಥಿಕ ಸ್ಥಿತಿ ಸುಧಾರಿಸಲು ಪ್ರಾರಂಭಿಸುತ್ತದೆ. ಅನೇಕ ಆದಾಯದ ಮೂಲಗಳು ಇರುತ್ತವೆ ಮತ್ತು ನಿಮ್ಮ ಹಣಕಾಸಿನ ಭಾಗದ ಬಗ್ಗೆಯೂ ನೀವು ಸಂತೋಷವಾಗಿರುತ್ತೀರಿ. ಆರ್ಥಿಕವಾಗಿ ನೀವು ತುಂಬ ಒಳ್ಳೆಯವರಾಗಿರುತ್ತೀರಿ. ವರ್ಷದ ಆರಂಭದಲ್ಲಿ ನೀವು ಹಣಕಾಸಿನ ಪ್ರಯೋಜನಗಳನ್ನು ಪಡೆಯುವ ಸಾಧ್ಯತೆ ಇದೆ, ಅಥವಾ ಈ ಸಮಯದಲ್ಲಿ ನೀವು ಹಣಕಾಸಿನ ಪ್ರಯೋಜನಗಳ ಬಗ್ಗೆ ಕೆಲವು ಒಳ್ಳೆಯ ಸುದ್ದಿಗಳನ್ನು ಪಡೆಯಬಹುದು. ನೀವು ವ್ಯಾಪಾರ ಮಾಡಿದರೆ ಆರ್ಥಿಕ ಲಾಭವಿರುತ್ತದೆ ಮತ್ತು ನೀವು ಕೆಲಸವನ್ನು ಮಾಡಿದರೆ ನಿಮ್ಮ ಆದಾಯವು ಹೆಚ್ಚಾಗುವ ಸಾಧ್ಯತೆ ಇದೆ. ವರ್ಷದ ಕೊನೆಯ ತಿಂಗಳಲ್ಲಿ ಸಂದರ್ಭಗಳು ನಿಮಗೆ ಅನುಕೂಲಕರವಾಗಿರುತ್ತದೆ. ನೀವು ಬ್ಯಾಂಕ್ನಲ್ಲಿ ಸಾಲಕ್ಕಾಗಿ ಅರ್ಜಿ ಸಲ್ಲಿಸಿದರೆ ಅದರಲ್ಲಿಯೂ ನೀವು ಯಶಸ್ವಿಯಾಗುತ್ತೀರಿ. ಒಂದು ವಿಷಯವನ್ನು ನೆನಪಿನಲ್ಲಿಡಿ, ಬಹಳ ಬುದ್ಧಿವಂತಿಕೆಯಿಂದ ಹಣವನ್ನು ಖರ್ಚು ಮಾಡಿ. ಒಟ್ಟಾರೆಯಾಗಿ ಈ ವರ್ಷ ನಿಮಗೆ ಉತ್ತಮವಾಗಿರುತ್ತದೆ. ರಾಹು, ಕೇತು, ಶನಿ ಗ್ರಹ, ಗುರು ಗ್ರಹಗಳು ನಮ್ಮ ಜೀವನದ ಮೇಲೆ ಮೇಜರ್ ಬದಲಾವಣೆಗಳನ್ನು ತಂದುಕೊಡುತ್ತವೆ. ಮೊದಲಿಗೆ ಕುಂಭರಾಶಿಯವರಿಗೆ ಈ 4 ಗ್ರಹಗಳ ಪ್ಲೇಸ್ಮೆಂಟ್ 2026ರಲ್ಲಿ ಹೇಗಿದೆ ಅಂತ ನೋಡೋಣ. ನಿಮ್ಮ ರಾಶಿಯಲ್ಲಿಯೇ ರಾಹು ಗ್ರಹ ಕುಟುಂಬ ಸ್ಥಾನದಲ್ಲಿ, ಶನಿ ಗ್ರಹ ಪಂಚಮ ಭಾವದಲ್ಲಿ, ಗುರುಗ್ರಹ ಸಪ್ತಮ ಭಾವದಲ್ಲಿ, ಕೇತು ಗ್ರಹ ಸ್ಥಿತವಾಗಿದೆ. ಕುಂಭರಾಶಿಯವರಿಗೆ 2026ರಲ್ಲಿ ಘಟಿಸುವಂಥ ಮೊದಲನೇ ಘಟನೆ, ಗುರುಗ್ರಹ ಮಧ್ಯ ವರ್ಷದಿಂದ ನಿಮ್ಮ ಪಂಚಮ ಸ್ಥಾನದಲ್ಲಿರುತ್ತದೆ. ಗುರುಗ್ರಹ ನಿಮ್ಮ ದ್ವಿತೀಯಾಧಿಪತಿ ಹಾಗೂ ಲಾಭಾಧಿಪತಿಯಾಗಿ ಪೂರ್ವ ಪುಣ್ಯ ಸ್ಥಾನವಾದಂಥ ಪಂಚಮ ಭಾವದಲ್ಲಿ ಸ್ಥಿತವಾಗಿದೆ. ಆದ್ದರಿಂದ ಮದುವೆಯಾಗಿ ಮಗುವಿನ ನಿರೀಕ್ಷೆಯಲ್ಲಿರುವಂಥ ಕುಂಭರಾಶಿಯವರಿಗೆ ಮಧ್ಯ ವರ್ಷದ ಒಳಗೆ ಕನ್ಸೀವ್ ಆಗುವಂತಹ ಯೋಗವಿದೆ. ಗುರುಗ್ರಹ ಸಂತಾನಕ್ಕೆ ಕಾರಕ ಗ್ರಹ. ಸಂತಾನ ಭಾವದಲ್ಲಿಯೇ ಇರುವುದರಿಂದ ಹಾಗೂ ನಿಮಗೆ ಗುರುಗ್ರಹ ದಶ ನಡೆಯುತ್ತಿದ್ದರೆ 99% ಸಂತಾನವಾಗುವಂಥ ಯೋಗ ತೋರಿಸ್ತಿದೆ. 2026ನೇ ವರ್ಷದಲ್ಲಿ ನಿಮ್ಮ ಕುಟುಂಬದ ಸದಸ್ಯರ ಜೊತೆ ಪ್ರೀತಿ ವಿಶ್ವಾಸವಿದ್ದು ಸಾಮರಸ್ಯದಿಂದ ಕೂಡಿರುತ್ತೀರಾ. ಎರಡನೆಯದಾಗಿ, ಕುಂಭರಾಶಿ ವಿದ್ಯಾರ್ಥಿಗಳಿಗೆ ವರ್ಷದ ಪ್ರಾರಂಭದಲ್ಲಿ ನಿಮ್ಮ ವಿದ್ಯಾಭ್ಯಾಸದಲ್ಲಿ ಸ್ವಲ್ಪ ಅರ್ಥವಾಗದೇ ಇರುವುದು, ಕನ್ಫ್ಯೂಷನ್ಗಳನ್ನು ಮಾಡಿಕೊಳ್ತೀರಿ. ಓದಿದ್ದು ಮರೆತು ಹೋಗುವುದು, ಸೋಮಾರಿತನವಿದ್ದರೂ ಮಧ್ಯ ವರ್ಷದ ನಂತರ ಗುರುಗ್ರಹ ನಿಮ್ಮ ಉಚ್ಚ ರಾಶಿಯಾದಂಥ ಕಟಕ ರಾಶಿಗೆ ಪ್ರವೇಶ ಮಾಡಿ ನಿಮ್ಮ ವೃತ್ತಿಸ್ಥಾನ ವ್ಯಯಭಾವ ದ್ವಿತೀಯ ಭಾವವನ್ನು ವೀಕ್ಷಿಸುತ್ತದೆ. ವಿದ್ಯಾರ್ಥಿಗಳು ನಿಮ್ಮ ವಿದ್ಯಾಭ್ಯಾಸಕ್ಕೋಸ್ಕರ ನಿಮ್ಮ ನೆಗೆಟಿವ್ ಯೋಚನೆಗಳಿಂದ ದೂರವಿರಿ. ನೇಟಿವ್ ಪ್ಲೇಸಿಂದ ದೂರ ಹೋಗಿ ಓದುವಂತಹ ಯೋಗವಿದೆ. ನಿಮ್ಮ ಕನಸು ನನಸಾಗುವಂತಹ ವರ್ಷ. ಕುಂಭರಾಶಿಯ ವಿದ್ಯಾರ್ಥಿಗಳು ಉನ್ನತ ಶಿಕ್ಷಣಕ್ಕೆ ಜಾಯಿನ್ ಆಗಬಹುದು. PhD ಮಾಡುವಂತಹ ಯೋಗವಿದೆ. ಓವರಾಲ್ ಕುಂಭರಾಶಿ ವಿದ್ಯಾರ್ಥಿಗಳಿಗೆ 2026 ಅದೃಷ್ಟದ ವರ್ಷವಾಗಿದೆ. ಮೂರನೆಯದಾಗಿ, ರಾಹುಗ್ರಹ ಮೊದಲನೇ ಭಾವದಲ್ಲಿ, ಕೇತುಗ್ರಹ ಸಪ್ತಮ ಭಾವದಲ್ಲಿ ಸ್ಥಿತವಾಗಿದೆ. ನಂತರ ಕುಂಭರಾಶಿಯಲ್ಲೇ ರಾಹುಗ್ರಹ ಇರುತ್ತದೆ. ತುಂಬ ಆಲೋಚನೆ ಮಾಡುವುದು, ಕನ್ಫ್ಯೂಷನ್ ಮಾಡಿಕೊಳ್ತೀರಾ. ಅನುಮಾನ, ಓವರ್ ಥಿಂಕ್ ಮಾಡುವಂತೆ ರಾಹುಗ್ರಹ ನಿಮ್ಮನ್ನು ಪ್ರಚೋದನೆ ಮಾಡುತ್ತದೆ. ನಿಮ್ಮ ಈ ಅನುಮಾನ, ಓವರ್ ಥಿಂಕ್ ನಿಮ್ಮನ್ನು ಮ್ಯಾರಿಡ್ ಲೈಫ್ಗೆ ಪ್ರಾಬ್ಲಮ್ ಕ್ರಿಯೇಟ್ ಮಾಡುತ್ತದೆ. ನೀವು ಅನ್ಮ್ಯಾರಿಡ್ ಆಗಿದ್ದರೆ ನಿಮ್ಮ ಪ್ರೀತಿಯಲ್ಲಿ ಅನುಮಾನವನ್ನು ಕೊಟ್ಟು ಆರ್ಗ್ಯುಮೆಂಟ್ ಮಾಡಿಸಿ ಸಂಬಂಧಗಳಲ್ಲಿ ವೈಮನಸ್ಸು ಉಂಟಾಗುವಂತೆ ಮಾಡಿಸುತ್ತದೆ. ರಾಹುಗ್ರಹ ಆದ್ದರಿಂದ ನಿಮ್ಮ ಓವರ್ ಥಿಂಕಿಂಗ್ ಅನುಮಾನಗಳಿಗೆ ಬ್ರೇಕ್ ಹಾಕಲೇಬೇಕು. ಪ್ರತ್ಯಕ್ಷವಾಗಿ ಕಂಡರೂ ಪ್ರಮಾಣಿಸಿ ನೋಡು ಎನ್ನುವ ರೀತಿ ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಡೌಟ್ಸ್ ಬಂದರೆ ಅದು ನಿಜಾನೋ ಸುಳ್ಳೋ ಎಂದು ರಿಸರ್ಚ್ ಮಾಡಿ ನಂತರ ಮಾತನಾಡಿ. ಏಕಾಏಕಿ ಕೋಪ ಮಾಡಿಕೊಂಡು ಅನುಮಾನದ ಕೈಗೆ ನಿಮ್ಮ ಬುದ್ಧಿಯನ್ನು ಕೊಡಬಾರದು ಎಂಬಂಥ ಪಾಯಿಂಟ್ಸನ್ನು ನಿಮ್ಮ ತಲೆಯಲ್ಲಿ ಇಟ್ಟುಕೊಳ್ಬೇಕು. ನಾಲ್ಕನೆಯದಾಗಿ, ಕೇತುಗ್ರಹ ನಿಮ್ಮ ಸಪ್ತಮ ಭಾವದಲ್ಲಿದೆ. ಶನಿಗ್ರಹದ ಸಾಡೆ ಸಾತಿಯು ನಡೆಯುತ್ತಿದೆ.
2026ರಲ್ಲಿ ಕುಂಭರಾಶಿಯವರು ಪಾರ್ಟ್ನರ್ಶಿಪ್ ಬಿಸ್ನೆಸ್ ಸ್ಮಾರ್ಟ್ ಮಾಡಬೇಕು ಅಂದುಕೊಂಡಿದ್ರೆ ನಿಮ್ಮ ಹಾಗೂ ನಿಮ್ಮ ಬಿಸ್ನೆಸ್ ಪಾರ್ಟ್ನರ್ನ ಜಾತಕವನ್ನು ನುರಿತ ಜ್ಯೋತಿಷಿಗಳ ಬಳಿ ತೋರಿಸಿ ಅವರ ಸಲಹೆ ಮಾರ್ಗದರ್ಶನವನ್ನು ತೆಗೆದುಕೊಂಡು ಮುಂದುವರಿಯಬೇಕು. ನಿಮ್ಮ ಬಿಸ್ನೆಸ್ ಪಾರ್ಟ್ನರ್ ಅಥವಾ ಆಪೋಸಿಟ್ ಪರ್ಸನ್ ನಿಮ್ಮ ಮಾತುಗಳಿಗೆ, ನೀವು ಮಾಡುವಂತಹ ಕೆಲಸ ಕಾರ್ಯಗಳಿಗೆ, ಕಾರ್ಯವೈಖರಿಗೆ ಅಟ್ರಾಕ್ಟ್ ಆಗುತ್ತಾರೆ. ಪಬ್ಲಿಕ್ ಅಟ್ರಾಕ್ಷನ್ ಹೆಚ್ಚಾಗಲಿದೆ. ಈ ವರ್ಷ 2026ರಲ್ಲಿ ಜಾಬ್ ಹಾಗೂ ಬಿಸ್ನೆಸ್ಸಲ್ಲಿ ತಾಳ್ಮೆಯಿಂದ ವರ್ತಿಸಿದರೆ ಸೂರ್ಯಗ್ರಹ ಪಾಸಿಟಿವ್ ರಿಸಲ್ಟ್ಗಳನ್ನೇ ಕೊಡುತ್ತದೆ. ನಿಮ್ಮ ಜೀವನದಲ್ಲಿ ಕೆಲವು ಕಾಮನ್ ಬ್ಯಾಲೆನ್ಸ್ಗಳನ್ನು ಎದುರಿಸುತ್ತಿದ್ದಂಥ ಚಾಲೆಂಜಸ್ಗಳಿಂದ ಮುಕ್ತಿ ಪಡೆಯುತ್ತೀರಿ. ಈ ಗ್ರಹ ಪ್ರಭಾವದಿಂದ ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಸಡನ್ನಾಗಿ ಬದಲಾವಣೆಗಳನ್ನು ನೋಡುತ್ತೀರಾ. ಟಾಕ್ಸಿಕ್ ಜನರು ನಿಮ್ಮಿಂದ ದೂರವಾಗುತ್ತಾರೆ. ಟಾಕ್ಸಿಕ್ ಸಂದರ್ಭಗಳಿಂದ ಮುಕ್ತಿಯನ್ನು ಪಡೆಯುತ್ತೀರಾ. ನಿಮ್ಮ ಲೈಫ್ ಪಾರ್ಟ್ನರ್ನ ಮಾತು ನಡವಳಿಕೆಯಲ್ಲಿಯೂ ಪಾಸಿಟಿವ್ ಬದಲಾವಣೆಯನ್ನು ಕಾಣ್ತೀರಿ. ಆದರೆ ನಿಮಗೆ ಈ ತಿಂಗಳು ತಲೆನೋವು, ಲೋ BP, ಎಮೋಷ್ನಲ್ ಆಗಿ ವೀಕ್ ಆಗುತ್ತೀರಾ. ಗ್ರಹಣದ ದಿನ ಯಾವುದೇ ರೀತಿಯ ಹೊಸ ಕೆಲಸ ಕಾರ್ಯಗಳನ್ನು ಮಾಡಬಾರದು. ಬಹಳ ಸಮಾಧಾನವಾಗಿರಿ. ಈ ತಿಂಗಳಲ್ಲಿ ನಿಮ್ಮ ಹಳೆ ಬಿಸ್ನೆಸ್ ಕ್ಲೈಂಟ್ಸ್ಗಳು ಹೆಚ್ಚಿನ ಆರ್ಡರ್ಗಳನ್ನು ಕೊಡುತ್ತಾರೆ. ನಿಮ್ಮ ಆರೋಗ್ಯವು ವೃದ್ಧಿಯಾಗಲಿದೆ. 6ನೇದಾಗಿ ನಿಮ್ಮ ಜಾಬಲ್ಲಿ ರೆಕಗ್ನೈಸೇಷನ್ ವ್ಯಾಲ್ಯೂ ಸಿಗಲಿದೆ. ಇನ್ಕಮಲ್ಲಿ ಬೆಸ್ಟ್ ಲೆವೆಲ್ ಇರುತ್ತದೆ. ನಿಮ್ಮ ಜಾಬಲ್ಲಿ ಬೋನಸ್ ಹಾಗೂ ಕಮಿಷನ್ ಸಿಗಲಿದೆ. ಈ ತಿಂಗಳು ಒನ್ ಆಫ್ ದಿ ಬೆಸ್ಟ್ ಮಂತ್ ಅಂತಾನೆ ಹೇಳ್ಬೋದು. ನಿಮ್ಮ ಲೈಫ್ ಪಾರ್ಟ್ನರ್ ನಿಮಗೆ ಮೋಟಿವೇಟ್ ಮಾಡುತ್ತಾರೆ. ನಿಮ್ಮ ಆರೋಗ್ಯವು ಚೆನ್ನಾಗಿರುತ್ತದೆ. 2025ರಲ್ಲಿ ಇದ್ದ ಹಾಗೆ ಇರದೆ ಸಂಪೂರ್ಣವಾಗಿ ಹೊಸ ವ್ಯಕ್ತಿಯಾಗಿ ಬದಲಾಗುತ್ತೀರಾ. ವರ್ಷದ ಕೊನೆಯ ತಿಂಗಳಲ್ಲಿ ಸಡನ್ ಆಗಿ ಹಣ ಬರುತ್ತದೆ. ಅನಾವಶ್ಯಕ ಖರ್ಚುಗಳು ಹೆಚ್ಚಾಗಲಿದೆ. ಡಿಸೆಂಬರ್ ತಿಂಗಳಲ್ಲಿ ಕುಂಭರಾಶಿಯವರಿಗೆ ರಾಹುಕೇತು ಪರಿವರ್ತನೆಯಾಗಲಿದೆ. ಈ ತಿಂಗಳು ನಿಮ್ಮ ಜೀವನದಲ್ಲಿ ನಿಜವಾದ ಮ್ಯಾಜಿಕ್ ಆಗಲಿದೆ. ನಿಮ್ಮ ಕರಿಯರಲ್ಲಿ ಪೀಕ್ ಲೆವೆಲ್ಗೆ ರೀಚ್ ಆಗುತ್ತೀರಾ. ನಿಮ್ಮ ಬಿಸ್ನೆಸ್ಸಲ್ಲಿ ಗ್ರೋತ್ ಆಗಲಿದೆ. ನೀವು ಪರ್ಫೆಕ್ಟ್ ಲೀಡರ್ ಎಂದು ಜಗತ್ತಿಗೆ ತೋರಿಸುವಂತಹ ತಿಂಗಳಿದು. ಡಿಸೆಂಬರ್ ತಿಂಗಳಲ್ಲಿ ಎಮೋಷ್ನಲ್ ಆಗಿ ತುಂಬ ಮೆಚ್ಯೂರ್ಡ್ ಆಗಿ ಬಿಹೇವ್ ಮಾಡ್ತೀರಾ. ಈ ತಿಂಗಳಲ್ಲಿ ಹಣದ ಸೇವಿಂಗ್ಸನ್ನು ಮಾಡ್ತೀರಾ. ಹೆಲ್ತ್ ಚೆನ್ನಾಗಿರಲಿದೆ. ಬಟ್ ಏರ್ಫಾಲ್ ಹಾಗೂ ಸ್ಕಿನ್ ಅಲರ್ಜಿ ಆಗಲಿದೆ. ಡಿಸೆಂಬರ್ ತಿಂಗಳು ಕುಂಭರಾಶಿಯವರಿಗೆ ವೆಲ್ತ್, ಸ್ಟೆಬಿಲಿಟಿ, ಡಿವೈನ್ ಹೆಲ್ತ್ ಸಿಗುವಂತಹ ತಿಂಗಳು. ಆರೋಗ್ಯ. ನಿಮ್ಮ ಆರೋಗ್ಯ ಜೀವನವು ಈ ವರ್ಷ ಉತ್ತಮವಾಗಿರುತ್ತದೆ. ನೀವು ಆರೋಗ್ಯವಾಗಿರುತ್ತೀರಾ ಮತ್ತು ಹೆಚ್ಚು ಶಕ್ತಿಯುತವಾಗಿರುತ್ತೀರಿ. ನಿಮ್ಮಲ್ಲಿ ಉತ್ಸಾಹ, ಅದ್ಭುತವಾದಂತಹ ಚುರುಕುತನವನ್ನು ಕಾಣಬಹುದು. ನಿಮ್ಮ ಧೈರ್ಯವು ಹೆಚ್ಚಾಗುತ್ತದೆ. ಇದರಿಂದಾಗಿ ನೀವು ದೊಡ್ಡ ಕೆಲಸವನ್ನು ಮಾಡುವಲ್ಲಿ ಯಶಸ್ವಿಯಾಗುತ್ತೀರಿ. ಆದಾಗ್ಯೂ ಕೆಲವೊಮ್ಮೆ ನೀವು ಹವಾಮಾನ ಬದಲಾವಣೆಯ ಸಮಯದಲ್ಲಿ ಸಂಭವಿಸುವ ಸಣ್ಣ ರೋಗಗಳು ಅಥವಾ ರೋಗಗಳನ್ನು ಹೊಂದಿರಬಹುದು. ಅದು ನಿಮ್ಮನ್ನು ಆವರಿಸಬಹುದು. ಹಾಗೆ ಜ್ವರ, ತಲೆನೋವು, ನಿದ್ರಾಹೀನತೆ ಇತ್ಯಾದಿ. ಈ ರೀತಿಯ ಸಮಸ್ಯೆಯು ನಿಮ್ಮ ಆರೋಗ್ಯಕ್ಕೆ ಹಾನಿಯಾಗುವುದಿಲ್ಲ. ಆದಾಗ್ಯೂ ನೀವು ಅಂತಹ ಪರಿಸ್ಥಿತಿಯಲ್ಲಿ ತಕ್ಷಣದ ಚಿಕಿತ್ಸೆಯನ್ನು ಪಡೆಯಬೇಕು. ಮಾನಸಿಕವಾಗಿ ನೀವು ಸಂತೋಷವಾಗಿರುತ್ತೀರಿ. ಇದು ನಿಮ್ಮ ಆರೋಗ್ಯದ ಮೇಲೆ ಸಕಾರಾತ್ಮಕ ಪರಿಣಾಮ ಬೀರುತ್ತದೆ. ನಿಮ್ಮ ವ್ಯಕ್ತಿತ್ವ ಸುಧಾರಿಸುತ್ತದೆ. ನಿಮ್ಮ ವ್ಯಕ್ತಿತ್ವವು ಜನರನ್ನು ಆಕರ್ಷಿಸುತ್ತದೆ. ಇದಲ್ಲದೆ ನಿಮ್ಮ ಸಂವಹನ ಶೈಲಿಯು ಸುಧಾರಿಸುತ್ತದೆ. ನಿಮ್ಮ ಪರಿಣಾಮಕಾರಿ ಸಂವಹನದ ಶೈಲಿಯ ಮೂಲಕ ನೀವು ಇತರರ ಮೇಲೆ ಪ್ರಭಾವ ಬೀರಲು ಸಾಧ್ಯವಾಗುತ್ತದೆ. ಈ ವಿಚಾರಗಳು ನಿಮಗೆ ಇಷ್ಟ ಆಗಿದ್ರೆ ನಮ್ಮ ಚಾನೆಲ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಈ ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಗ್ರೂಪಲ್ಲಿ ಹೆಚ್ಚು ಶೇರ್ ಮಾಡಿ. ನಿಮ್ಮ ಅಭಿಪ್ರಾಯಗಳನ್ನು ತಪ್ಪದೇ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.